ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ತುಂಬ ಬೇಗನೆ ಮಾಡಬಹುದಾದ ರುಚಿಕರವಾದ ಆರೋಗ್ಯಕರವಾದ ರಸಂ ರೆಸಿಪಿಯೊಂದನ್ನು ನೋಡೋಣ. ಹಿಂದೆ ಒಂದು ವಿಡಿಯೋದಲ್ಲಿ ಪುನಾರ್ಪುಳಿ ಹಣ್ಣಿನ ಬಗ್ಗೆ, ಅದರ ಸಿಪ್ಪೆಯನ್ನು ಡ್ರೈ ಮಾಡಿ ಸ್ಟೋರ್ ಮಾಡೋದ್ರ ಬಗ್ಗೆ ಹೇಳಿದ್ದೆ. ಡ್ರೈ ಮಾಡಿ ಇಟ್ಕೊಂಡಿರೋ ಪುನಾರ್ಪುಳಿ ಸಿಪ್ಪೆಯನ್ನು ಯೂಸ್ ಮಾಡಿ ರಸಂ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ದ ವಿಡಿಯೋ. ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಆನ್ ಮಾಡಿ 3 ಲೋಟ ನೀರು ಹಾಕ್ಕೊಂಡಿದ್ದೇನೆ. ಒಣಗಿಸಿ ಇಟ್ಕೊಂಡಿರುವಂತಹ ಪುನಾರ್ಪುಳಿ ಸಿಪ್ಪೆ 5ರಿಂದ 6 ತಗೊಂಡ್ರೆ ಸಾಕು. ಈ ಸಿಪ್ಪೆಯನ್ನು ನೀರಿನಲ್ಲಿ ವಾಶ್ ಮಾಡಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ರುಚಿಗೆ ಬೇಕಾದಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ. ಪುನಾರ್ಪುಳಿ ಹುಳಿಯಾಗಿರೋದ್ರಿಂದ ಬೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು ಅಥವಾ ಗಾಂಧಾರಿ ಮೆಣಸು ಇದ್ದರೆ ಅದನ್ನು ಹಾಕ್ಬೋದು, ಇಲ್ಲಾಂದರೆ ಮೆಣಸಿನ ಪುಡಿಯನ್ನು ಹಾಕ್ಬೋದು. ಪೆಪ್ಪರ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ 2 ಹಸಿ ಮೆಣಸನ್ನು ಹಾಕಿದ್ದೇನೆ. ಪುನಾರ್ಪುಳಿಯ ಸಿಪ್ಪೆ, ಉಪ್ಪು, ಬೆಲ್ಲ, ಮೆಣಸು ಎಲ್ಲ ಹಾಕಿ ಚೆನ್ನಾಗಿ 4ರಿಂದ 5 ನಿಮಿಷದಷ್ಟು ಕಾಲ ಕುದಿಸಬೇಕು. ಆಗ ಸಿಪ್ಪೆಯಲ್ಲಿರುವ ಹುಳಿ ರುಚಿ ಹಾಗೂ ಕೆಂಪು ಬಣ್ಣ ಬಿಟ್ಕೊಳ್ಳುತ್ತಾ ಬರುತ್ತೆ. ಚೆನ್ನಾಗಿ ಹುಳಿ ಬಿಟ್ಕೊಂಡು ಸಾರು ಕೆಂಪಾಗಿ ಒಳ್ಳೆ ಬಣ್ಣಕ್ಕೆ ಬಂದಾಗ ಸ್ಟವನ್ನು ಆಫ್ ಮಾಡಿ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, 4 ಎಸಳು ಬೆಳ್ಳುಳ್ಳಿ ಕೆಂಪಾದಾಗ ಸ್ವಲ್ಪ ಸಾಸಿವೆ, ಒಣಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟರೆ ದಿಢೀರಾಗಿ ಮಾಡಬಹುದಾದ ಕೋಕಂ ರಸಂ ಅಥವಾ ಪುನಾರ್ಪುಳಿ ಸಾರು ರೆಡಿಯಾಗತ್ತೆ. ಹುಳಿ, ಉಪ್ಪು, ಸಿಹಿ, ಖಾರ ಹೀಗೆ ಬಹು ರುಚಿಗಳಿಂದ ಕೂಡಿದ ಈ ಸಾರು ವೈಟ್ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಹಪ್ಪಳನೋ ಸಂಡಿಗೆನೋ ಸೇರಿಸ್ಕೊಂಡ್ರೆ ಆಹಾ, ರುಚಿನೇ ಬೇರೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ.